ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಈ ಟಿಪ್ಸು ಸಿಕ್ಕಾಪಟ್ಟೆ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಏನಪ್ಪ ಅಂದರೆ ನೋಡಿ, ಕಡಿಮೆ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಬಹಳಷ್ಟು ದುಡ್ಡನ್ನು ದುಡಿಯುವ ಉಪಾಯನ ನಾನು ತೊಗೊಬಂದಿದ್ದೀನಿ. ನೋಡಿ 100 ರೂಪಾಯಿನಷ್ಟು ಇನ್ವೆಸ್ಟ್ ಮಾಡಿ ನಾವು 30,000 ದುಡಿಯುವಷ್ಟು ನಾನು ಉಪಾಯನ ತೊಗೊಬಂದಿದ್ದೀನಿ. ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ನಿಮಗೆ ರೆಡಿಮೇಡ್ ಸ್ಯಾರಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನೋಡಿ, ರೆಡಿಮೇಡ್ ಸ್ಯಾರಿ ಕುಚ್ಚು ಈ ರೀತಿ ಇದೆ. ಈ ಕುಚ್ಚಿಗೆ ನಾನು ಕೊಟ್ಟಿರೋ ದುಡ್ಡು ಇದಕ್ಕೆ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಸ್ಯಾರಿ ಕುಚ್ಚನ್ನು ನಾನು ತಗೊಂಡು ಬಂದಾದಮೇಲೆ ಅನ್ನಿಸ್ತು, ಅರೆ ಇದಕ್ಕೆ ನಾವು ಇಷ್ಟೊಂದು ದುಡ್ಡು ಕೊಡಬೇಕಾ, ನಾವೇ ರೆಡಿ ಮಾಡಬಹುದು ಅಂತ ಅನ್ನಿಸ್ತು. ನೋಡಿ, ಇದನ್ನು ನಾವು ಫಸ್ಟು ಕುಚ್ಚನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಇದರಲ್ಲೇ ಒಂದು ನಿಮಗೆ ಬಿಸ್ನೆಸ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಕುಚ್ಚನ್ನು ನಾವು ರೆಡಿ ಮಾಡಿಬಿಟ್ಟು ರೆಡಿ ಲೇಸನ್ನು ತೊಗೊಂಡು ಬಂದು, ಹಾಗೆ ಈ ರೀತಿ ಬೀಡ್ಸನ್ನು ತೊಗೊಂಡು ಬಂದುಬಿಟ್ಟು ನಾವು ಈ ರೀತಿ ಸ್ಯಾರಿ ಕುಚ್ಚನ್ನು ರೆಡಿ ಮಾಡಿ ಶಾಪ್ಗಳಲ್ಲಿ ನಾವು ಸೇಲ್ ಮಾಡಿದರೆ ಇದರಿಂದ ತುಂಬಾ ಆದಾಯ ಇದೆ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಇವಾಗಂತೂ ಸೀರೆಯ ಬ್ಲೌಸ್ ಆಗಲಿ, ಸ್ಯಾರಿ ಕುಚ್ಚಾಗಲಿ ಇದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನೀವೇನಾದರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಳ್ಳೆಯ ಆದಾಯ ಅಂತೂ ಬರೋದು ಗ್ಯಾರಂಟಿ. ನೋಡಿ, ಸ್ಯಾರಿ ಕುಚ್ಚನ್ನು ನೀವು ತಯಾರಿಸಲಿಕ್ಕೆ ಫಸ್ಟು ಒಂದು ಪೇಪರ್ ಶೀಟನ್ನು ತೊಗೊಂಡು ಅದಕ್ಕೆ ನೀವು ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಹೀಗೆ ನೀಟಾಗಿ ಹೀಗೆ ನೋಡಿ ದಾರವನ್ನು ಈ ರೀತಿ ಎಳ್ಕೋಬೇಕು. ಈ ರೀತಿ ಇಷ್ಟು ಬರುವಷ್ಟು ನಿಮಗೆ ಎಷ್ಟು ಬೇಕು ನೋಡಿ, ಈ ರೀತಿ ದಾರ ಆ ಥರ. ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿಲ್ಲ, ಮಾಮೂಲಿ ದಾರನ ತೊಗೊಂಡಿದ್ದೀನಿ. ನೀವು ಮಾಡುವಾಗ ಸಿಲ್ಕ್ ಥ್ರೆಡ್ಡನ್ನು ತೊಗೊಳ್ಳಿ. ನೋಡಿ, ಈ ರೀತಿ ನಾವು ಫಸ್ಟು ದಾರವನ್ನು ಹೀಗೆ ಸುತ್ಕೊಬಂದು ನಿಮಗೆ ತೋರಿಸ್ತೀನಿ. ಕೆಲವೊಂದು ಸಾರಿ ನಾವು ದುಡಿಬೇಕು, ನಾವು ಏನಾದ್ರು ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ, ಆದರೆ ಅವಕಾಶ ಇರೋದಿಲ್ಲ. ಅಂದರೆ ಹೊರಗೆ ಹೋಗಿ ದುಡಿಯುವಂತಹ ಅವಕಾಶ ಇರೋದಿಲ್ಲ, ಅಥವಾ ಪರಿಸ್ಥಿತಿ ಆಗಿರುತ್ತೆ, ಮನೆಯಲ್ಲಿರಬೇಕಾದಂತಹ ಪರಿಸ್ಥಿತಿ. ಚಿಕ್ಕ ಮಕ್ಕಳು ಇರ್ತಾರೆ ಅಥವಾ ವಯಸ್ಸಾದವರು ಇರ್ತಾರೆ, ಹೀಗೆ. ಸೊ ಮನೆಯಿಂದ ಹೊರಗೆ ಹೋಗಿ ನಾವು ದುಡಿಯುವಂತಹ ಪರಿಸ್ಥಿತಿ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವು ಮನೆಯಲ್ಲೇ ನಾವು ಬಿಸ್ನೆಸ್ ಏನು ಮಾಡಬಹುದು ಅಂತ ಯೋಚನೆ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ರೀತಿ ನೀವು ಸ್ಯಾರಿ ಕುಚ್ಚಿನ ಬಿಸ್ನೆಸ್ ಆಗಲಿ ಅಥವಾ ಬ್ಲೌಸ್ ವರ್ಕ್ನ ಬಿಸ್ನೆಸ್ ಆಗಲಿ ಇದೆಲ್ಲವೂ ಕೂಡ ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ಸು. ಇದನ್ನು ನೀವು ಸ್ಟಾರ್ಟ್ ಮಾಡಿದರೆ ಮನೆಯಲ್ಲೇ ನೀವು ತುಂಬ ದುಡ್ಡು, ಸಾವಿರಾರು ರೂಪಾಯಿಯನ್ನು ನೀವು ಅರ್ನ್ ಮಾಡಬಹುದು. ನೋಡಿ, ಸ್ಯಾರಿ ಕುಚ್ಚು ಈಗಂತೂ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಸ್ಯಾರಿ ಕುಚ್ಚಾಗಲಿ ಅಥವಾ ಬ್ಲೌಸ್ ಡಿಸೈನ್ಗಳಾಗಲಿ, ಅಬ್ಬಬ್ಬಾ, ಸೀರೆಗಿಂತ ಬ್ಲೌಸ್ಗೆ ನಾವೀಗ ಅಮೌಂಟನ್ನು ಜಾಸ್ತಿ ಹಾಕಬೇಕು. ಸೊ ಆ ರೀತಿ ನೀವು ವರ್ಕ್ಗಳನ್ನು ಕಲ್ತ್ಬಿಟ್ರೆ ಸಾಕು. ವರ್ಕ್ ಮಾಡೋದನ್ನು ನೀವು ಮನೆಯಲ್ಲೇ ಸಾವಿರಾರು ರೂಪಾಯಿನ ಗಳಿಸಬಹುದು. ನೋಡಿ, ಒಂದು ಸ್ಯಾರಿ ಕುಚ್ಚು ನಾವು ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿರುವಂಥದ್ದು ಏನಿದೆ, ಜಸ್ಟ್ ಒಂದು 30-40 ರೂಪಾಯಿಯಷ್ಟು ಅಮೌಂಟು ಅಷ್ಟೇ. 10 ರೂಪಾಯಿಯಷ್ಟು ಸಣ್ಣ ಬೀಡ್ಸ್ಗಳು, ಹಾಗೆಯೇ ದಾರ ಒಂದು 20-30 ರೂಪಾಯಿದ್ದು ಒಂದು ದಾರ, ಅಷ್ಟು ಬಿಟ್ಟರೆ ಬೇರೆ ನಮಗೆ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಇದರಲ್ಲಿ. ಇಷ್ಟು ಮಾಡಿ ತೊಗೊಂಡ್ಬಿಟ್ಟು ನೀವು ಒಂದು ಸ್ಯಾರಿ ಕುಚ್ಚಿನ ಈ ಥರ ಮಾಡಿಕೊಟ್ರೆ ಅಂಗಡಿಗಳಿಗೆ ನೀವು ಅದರಿಂದ ನೀವು 150 ರೂಪಾಯಿಂದ 200 ರೂಪಾಯಿನಷ್ಟು ನಿಮ್ಮ ಡಿಸೈನ್ ಯಾವ ರೀತಿ ಇದೆ ಅದರ ಮೇಲೆ ನೀವು ರೇಟನ್ನು ಹಾಕಬಹುದು. ನೋಡಿ, ಈ ರೀತಿ ನಾನೀಗ ತಂದಿರುವಂತಹ ಸ್ಯಾರಿ ಕುಚ್ಚಿನ ಬೆಲೆ ಎಷ್ಟು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನೋಡಿ, ನಾನಿಲ್ಲಿ ಈಗ ಚಿಕ್ಕದಾಗಿರುವಂತಹ ಒಂದು ಬೇಬಿ ಕುಚ್ಚನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೀಡ್ಸ್ ಹಾಕಿಬಿಟ್ಟು ಈ ರೀತಿ ಲೇಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ಟಿಚ್ ಮಾಡಿ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫಸ್ಟು ನಾವೇನು ಮಾಡಬೇಕು, ಈ ರೀತಿ ಬೇಬಿ ಕುಚ್ಚನ್ನು ಜಾಸ್ತಿ ರೆಡಿ ಮಾಡಿ ಇಟ್ಕೋಬೇಕು. ನಂತರದಲ್ಲಿ ಒಂದು ಲೇಸನ್ನು ತೊಗೊಳ್ಳಿ. ಇದೇ ಕಲರ್ ಅಂತಲ್ಲ, ಈ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದಿಷ್ಟು ಲೇಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಅಟ್ಯಾಚ್ ಮಾಡಬೇಕು. ನೋಡಿ, ನಾನೀಗ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ಲೇಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಇವಾಗ ಈ ಬೇಬಿ ಕುಚ್ಚನ್ನು ನಾವೇನು ತಯಾರು ಮಾಡ್ಕೊಂಡ್ವಲ್ಲ ಅದನ್ನು ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಇದೆ. ಈಗ ಈ ಬೇಬಿ ಕುಚ್ಚನ್ನು ನಾನು ಇಲ್ಲೇ ಹಾಕಿಬಿಟ್ಟು ನೋಡಿ ಇದನ್ನು ಅಟ್ಯಾಚ್ ಮಾಡ್ತೀನಿ. ನೀವು ಅಟ್ಯಾಚ್ ಮಾಡುವಾಗ ಇದಕ್ಕೆ ನೀವು ಬೀಡ್ಸನ್ನು ಹಾಕಿಬಿಟ್ಟು ಕೂಡ ನೀವು ಮಾಡಬಹುದು.
ನಾನಿಲ್ಲಿ ಬೀಡ್ಸ್ ಹಾಕಿಲ್ಲ. ಬೀಡ್ಸ್ ಹಾಕಿಬಿಟ್ಟು ಮಾಡಿದರೆ ನಿಮಗೆ ಅಂಗಡಿಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಅದೇ ನೀವು ಬೀಡ್ಸ್ ಹಾಕ್ದೇ ಸಿಂಪಲ್ಲಾಗಿ ಮಾಡಿದರೆ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಡಿಸೈನಿಗೆ ತಕ್ಕಂತೆ ರೇಟ್ಗಳು ಇರುತ್ತೆ. ನೀವೇ ನೋಡ್ತಿರ್ಬೋದು, ಇವಾಗ ಎಲ್ಲರೂ ಕೂಡ ಸೀರೆಗೆ ಸೀರೆ ಕುಚ್ಚನ್ನು ಹಾಕಿಸ್ತಾರೆ. ದುಬಾರಿ ಸೀರೆಯನ್ನು ತಗೊಂಡಿರ್ತಾರೆ. ಸೊ ಹಾಗಾಗಿ ಅವುಗಳಿಗೆ ಸಣ್ಣ ಪುಟ್ಟ ಸ್ಯಾರಿ ಕುಚ್ಚನ್ನಂತೂ ಹಾಕೋದಿಲ್ಲ, ಗ್ರ್ಯಾಂಡಾಗೆ ಹಾಕುತ್ತಾರೆ. ಸೊ ಹಾಗಾಗಿ ಸ್ಯಾರಿ ಕುಚ್ಚು ಗ್ರ್ಯಾಂಡಾಗಿದ್ದರೆ ಏನಾಗುತ್ತೆ, ಅಮೌಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಬಿಸ್ನೆಸ್ಸನ್ನು ನೀವು ಮಾಡಿದರೆ, ಅಂದರೆ ನೀವೇ ಸ್ಯಾರಿ ಕುಚ್ಚು ಹಾಕಿದರೆ ಇನ್ನೂ ಕೂಡ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಅಥವಾ ನಿಮಗೆ ಹೌದು ನಮ್ಮ ಏರಿಯಾದಲ್ಲಿ ಅಷ್ಟೊಂದು ಯಾರೂ ಇಲ್ಲ, ನಮಗೆ ಕಸ್ಟಮರ್ ಸಿಗೋಲ್ಲ ಅನ್ನೋದಾದರೆ ನೀವೇನು ಮಾಡಬೇಕು, ಒಂದು ಅಂಗಡಿ ಜೊತೆ ಟೈಅಪ್ ಮಾಡ್ಕೋಬೇಕು. ಒಂದು ಅಂಗಡಿಗೆ ನೀವು ಮಾತಾಡಿಕೊಂಡ್ರೆ ಅಥವಾ ಒಂದು ಟೈಲರ್ ಶಾಪಲ್ಲಂತೂ ಮಾತಾಡಿಕೊಂಡ್ರೆ ಅಲ್ಲಿ ಬರುವಂತಹ ಸೀರೆಗಳನ್ನು ನೀವು ತಂದುಬಿಟ್ಟು ಈ ರೀತಿ ಸೀರೆ ಕುಚ್ಚುಗಳನ್ನು ಹಾಕಿ ಕೊಡಬಹುದು. ಅಥವಾ ಈ ರೀತಿ ಲೇಸ್ ಹಾಕಿಬಿಟ್ಟು ಸೀರೆ ಕುಚ್ಚನ್ನು ಫುಲ್ ರೆಡಿ ಮಾಡಿ ನೀವು ಶಾಪ್ಗಳಲ್ಲಿ ಸೇಲ್ ಮಾಡಬಹುದು. ನೋಡಿ ಎಷ್ಟು ಈಸಿಯಾಗಿರುವಂತಹ ಕೆಲಸ, ನಮಗೆ ಹಾಗೆಯೇ ಆದಾಯ ಬರುವಂತಹ ಕೆಲಸ. ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.